ಅದ್ಯಾ ಏನಾಯಿತು? ಏನಿಲ್ಲ. ಏನೂ ಇಲ್ಲ ಅಂತ್ಯಾ? ಮತ್ತೆ ಯಾಕೆ ಇಷ್ಟೊಂದು ಟೆನ್ಷನಲ್ಲಿದೆಯಾ? ಏನಿಲ್ಲ ಅಮ್ಮಯ್ಯ. ವಿಕ್ಕಿ ಹೊಟ್ಟೆಗೆ ಪೆಟ್ರೋಲ್ ಹಾಕಿ ಸುಟ್ಟಂಗೆ ಆಗ್ತಾ ಇದೆ. ಇವನು ಯಾಕೆ ಇಷ್ಟೊಂದು ಊರ್ಕೋತಾ ಇದ್ದಾನೆ? ಅವರಿಬ್ರು ಈಗ ಗಂಡ ಹೆಂಡತಿ, ಅವರಿಬ್ರು ಕೈ ಹಿಡ್ಕೊಳ್ಳೋದ್ರಲ್ಲಿ ಏನು ತಪ್ಪು? ಏನಿದು? ಅಕ್ಕ ಇಷ್ಟೊಂದು ಆರಾಮಾಗಿ ಕೂತಿದ್ದಾಳಲ್ಲ. ಗರುಡ ಏನಾದರೂ ಫೋನ್ ಮಾಡಿ ಪ್ರಭಾಕರ್ ಕೊಂದ್ವಿ ಅಂತ ಹೇಳಿದ್ನ? ಅಕ್ಕನ ಮೂಮೆಂಟೇ ಅರ್ಥ ಆಗಲ್ಲ. ಆದರೆ ನನಗಿಲ್ಲಿ ತಲೆ ಕೆಡ್ತಾ ಇದೆ. ಗರುಡ ಪ್ರಭಾಕರ್ ನಿಜವಾಗ್ಲೂ ಕೊಂದಿರ್ತಾನ? ಅಯ್ಯೋ. ಅಕ್ಕ, ಒಂದು ನಿಮಿಷ ಹೊರಗಡೆ ಹೋಗಿ ಬರೋಣ. ಯಾಕೆ? ಸ್ವಲ್ಪ ಮಾತಾಡಬೇಕು. ಏನೂ ಬೇಕಾಗಿಲ್ಲ, ಸುಮ್ಮನೆ ಕೂತಿರು. ಪುರೋಹಿತರು ನೋಡಿದ್ರೆ ಬೈತಾರೆ. ಸಂಯುಕ್ತ ಮೇಡಮ್, ತಪ್ಪು ತಿಳ್ಕೊಬೇಡಿ. ಹೋಮದ ಸಮಯದಲ್ಲಿ ಈ ಥರ ಕರಿತಿದ್ದೀನಿ ಅಂತ. ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಸ್ವಲ್ಪ ಬರ್ತೀರಾ? ಏನು ವಿಚಾರ? ಬನ್ನಿ ಬನ್ನಿ, ಹೇಳ್ತೀನಿ. ಅಲ್ಲ, ಆಮೇಲೆ ಮಾತಾಡ್ಬೋದಲ್ಲ? ಇಲ್ಲ, ಮನ್ಸಿಗೆ ಬಂದಾಗಲೇ ಹೇಳ್ಬಿಡ್ಬೇಕು. ಆಮೇಲೆ ಟೈಮ್ ಹೇಗಿರುತ್ತೋ ಏನೋ. ಈಗ ಸಮಯ ಸರಿಯಾಗಿದೆ ಅನ್ನಿಸ್ತಿದೆ. ಅಕ್ಕ, ಏನೋ ಕರೀತಾ ಇದ್ದಾರಲ್ಲ, ಹೋಗಿ ಕೇಳೋಣ. ಏನಾದರೂ ಇಂಪಾರ್ಟೆಂಟ್ ವಿಚಾರನೇ ಇರ್ಬೋದು. ಬಾ. ವಾಯುವೇ ಸ್ವಾಹ, ಮೃತ್ಯುಂಜಯಾಯ ಸ್ವಾಹ. ಸಿಕ್ಕದೇನೋ? ಇಲ್ಲ ಅಣ್ಣ, ಎಲ್ಲೂ ಸಿಕ್ಕಿಲ್ಲ. ಛೇ, ಮೇಡಮ್ ಏನೋ ಗೊತ್ತಾಯ್ತು ಅಂದ್ರೆ ಅವನಿಗಲ್ಲ, ಫಸ್ಟ್ ನಮ್ಮಿಬ್ರಿಗೂ ಒಂದು ಗತಿ ಕಾಣಿಸ್ಬಿಡ್ತಾರ ಕಣ. ಪ್ರಭಾಕರ, ಎಲ್ಲಿ ಬಚ್ಚಿನ್ಕೊಂಡಿದ್ಯೋ? ಏನಣ್ಣ ಇದು? ಕೈಗೆ ಬಂತು, ಬಾಯಿ ಬರ್ದಂಗಾಯ್ತು. ಎಲ್ಲಣ್ಣ ಹೋದಾ? ಬಿಡಬಾರ್ದು ಕಣ, ಏನಾಗಲಿ ಬಿಡಬಾರ್ದು. ಇವತ್ತು ಒಂದು ಗತಿ ಕಾಣಿಸ್ಲೇಬೇಕು. ಹೈ, ಬರ ಹೋಗೋಣ. ಅದೇನೋ ಹೇಳ್ಬೇಕಂತಿದ್ರಲ್ಲ, ಹೇಳಿ. ನೋಡಿ ಅಮ್ಮ, ನಾನೇನು ಹೇಳಬೇಕು ಅಂತ ಏನೋ ಆ ವಿಚಾರ ಹೇಳೋದಕ್ಕೆ ಸೂಕ್ತವಾದ ಸಮಯ ಅಲ್ಲ. ಆದರೂ ಹೇಳ್ದಲ್ಲೇ ಇದ್ದರೆ ನನ್ನ ಮನಸ್ಸು ತಡೆಯಲ್ಲ. ನೋಡಿ, ವಿಕ್ಕಿ ಮದುವೆ ಮುರಿದಿದ್ರ ಬಗ್ಗೆ ಬಹಳ ಬೇಸರ ಇದೆಯಮ್ಮ. ಚಿಕ್ಕ ಮನೆಗಳಲ್ಲಿ ಹೀಗೆಲ್ಲ ನಡೆದ್ರೆ ಹೇಗೋ ಸಹಿಸ್ಕೊಂಡಿರ್ಬೋದು. ಆದರೆ ನಿಮ್ಮದು ದೊಡ್ಡ ಮನೆ, ಅಂಥ ಮನೇಲಿ ಈ ಥರ ಅನ್ಯಾಯ ಆಗೋದಿದೆಯಲ್ಲ, ಅದನ್ನು ಹೇಗೆ ಸಹಿಸ್ಕೊಂಡಿರ್ತಿರೋ ಏನೋ. ರೀ ಯಜಮಾನ್ರೆ, ಸುಮ್ಮನೆ ಕುಯ್ಯೋದು ಬಿಟ್ಟು ವಿಷಯಕ್ಕೆ ಬನ್ನಿ. ಸೀದಾ ವಿಷಯಕ್ಕೆ ಬರೋ ಆಸಾಮಿ ಅಲ್ಲಮ್ಮ ನಾನು. ಪೀಠಿಗೆ ಇಲ್ದಲೆ ಪುಸ್ತಕ ಹೇಗೆ ಬರೆಯಲ್ವೋ ಹಾಗೆ. ಮ್ಯಾಟ್ರ್ ಇಲ್ದಲೆ ನನ್ನ ಬಾಯಿಂದ ಮೇನ್ ಮ್ಯಾಟ್ರು ಹೊರಗಡೆ ಬರೋದಿಲ್ಲ. ಅಲ್ಲಿ ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡೋದ್ರಲ್ಲೇ ಸೀದಾ ವಿಷಯಕ್ಕೆ ಬಂದ್ಬಿಡ್ತೀನಿ.
ಬೇಗ ಬನ್ನಿ. ಆಯಿತು ಆಯಿತು, ಸಮಾಧಾನ. ಈಗ ವಿಕ್ಕಿ ಮದುವೆ ಕ್ಯಾನ್ಸಲ್ ಆಗಿ ಎಲ್ಲ ಬೇಜಾರಲ್ಲಿದ್ದೀರಾ. ಈಗ ಅವನ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ವಿಷಯ ಅಲ್ಲೇ ಇದೆಯಮ್ಮ. ಒಬ್ಬ ಹುಡುಗನಿಗಾಗಲಿ ಹುಡುಗಿಗಾಗಲಿ ಮದುವೆ ಕ್ಯಾನ್ಸಲ್ ಆಗಿಬಿಟ್ರೆ ಎಷ್ಟು ಬೇಸರ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನೋ ಮದುವೆ ಆಗಿ ಸೆಟ್ಲ್ ಆಗಿಬಿಟ್ಲು, ಆದರೆ ವಿಕ್ಕಿ ಒಂಟಿಯಾಗಿ ಉಳ್ಕೊಂಬಿಡ್ತಾನಲ್ಲ ಅಂತ. ರೀ ಬಂದೆ ಹಾಗೆ ಇದ್ಬಿಟ್ರೆ ಇಡೀ ಜೀವನ ಪರ್ಯಂತ ಒಂಟಿಯಾಗಿದ್ಬಿಡ್ತೀನಿ ಅನ್ನೋ ನಿರ್ಧಾರಕ್ಕೆ ಬರೋ ವಯಸ್ಸರು. ಅದಕ್ಕೆ ನಾನು ಏನು ಪರಿಹಾರ ಹೇಳ್ತೀನಿ ಅಂದರೆ, ಈ ದುಃಖದ ಬಿಸಿನಲ್ಲೇ ಒಂದು ಮದುವೆ ಮಾಡಿಸ್ಬಿಡಿ. ಇದನ್ನು ಹೇಳೋದಕ್ಕೆ ಕರ್ಕೊಂಬಂದಿದ್ದು? ನಾವೇನೋ ಅಂದ್ಕೊಂಡು ಕ್ಯೂರಿಯಸ್ ಆಗಿ ಬಂದು ನಿಮ್ಮ ಮಾತು ಕೇಳ್ತಿದ್ದೀವಲ್ಲ, ನಮಗೆ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲ ಅಂತ ನೀವೇ ಇಷ್ಟು ಬೇಗ ಡಿಸೈಡ್ ಮಾಡ್ಕೋಬೇಡಿ, ಪೂರ್ತಿ ಕೇಳಿಸ್ಕೊಳ್ಳಿ. ವಿಕ್ಕಿಗೆ ಒಂದು ಸಂಬಂಧ ಹುಡುಕಿದಮ್ಮ. ನಿಮಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ನನ್ನ ಕೆಲಸನೇ ಇರಲ್ವಾ ತಾಯಿ? ಸುಮ್ಮನೆ ಹೋಗ್ರಿ, ಮದುವೆ ಮಾಡಿಸ್ತಾರಂತೆ. ಮದುವೆ ಹೋಗಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಅಲ್ಲಮ್ಮ, ಮದುವೆ ಅನ್ನೋದು ಒಂದು ಪುಣ್ಯದ ಕೆಲಸ ಅಲ್ವಾ? ಸುಮ್ಮನೆ ಹೋಗಿ ಅಂತೆ. ಏನು ಘಾಟಿ ಹೆಂಗಸಪ್ಪ ಇದು. ಅಪ್ಪ ಮಾತಾಡೋದಕ್ಕೆ ಬಿಡೋದಿಲ್ಲ. ಏನೋ ಒಂದು ಒಳ್ಳೇದು ಮಾಡೋಣ ಅಂತ ಬಂದರೆ ನನ್ನ ಮೇಲೆ ಎಗರಾಡ್ತಾಳೆ. ಅಕ್ಕ, ನಿಂಗೆ ಸ್ವಲ್ಪನೂ ಭಯ ಆಗ್ತಿಲ್ವಾ? ನನಗೆ ಯಾಕೆ ಭಯ ಆಗಬೇಕು? ಅಲ್ಲಿ ಪ್ರಭಾಕರ್ ಎಲ್ಲಿ ಹೋದ ಅಂತ ವಿಚಾರಿಸು. ಇಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿ ಅಲ್ಲೊಂದು ತಪ್ಪಿಸ್ಕೊಂಡು ಹೋದ್ರೆ? ಮಮತಾ, ಇದು ಪುರಾಣನೂ ಅಲ್ಲ, ಸಿನಿಮಾನೂ ಅಲ್ಲ. ಮೃತ್ಯುಂಜಯ ಹೋಮ ಮಾಡಿಸಿದ ತಕ್ಷಣ ಮಲ್ಗಿರೋ ಪ್ರಭಾಕರ್ ಎದ್ದು ಹೀರೋ ಥರ ಆ ಗರುಡನ ಗಜನ ಅಟ್ಯಾಕ್ ಮಾಡಿಬಿಟ್ಟು ಇಲ್ಲಿಗೆ ಓಡ್ ಬಂದ್ಬಿಡೋದಕ್ಕೆ. ಬೆಕ್ಕಿಗೆ ಚಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಆಗೋಯ್ತು ನನ್ನ ಕತೆ. ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೊರಗಡೆ ಅದೇನೋ ಹೋಮ ಗಿಮ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಸ್ವಲ್ಪ ಹೊಗೆ ತಗೋ. ಗರುಡ ಗಜ ನಾನು ಹೇಳಿದ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಒಂದು ಸ್ವಲ್ಪ ಹೊತ್ತಲ್ಲಿ ಅವ್ರು ಕಾಲ್ ಮಾಡ್ತಾರೆ, ನಾನು ಇಲ್ಲಿಗೆ ಹೇಳ್ತೀನಿ.